ನಾಗರ ಪಂಚಮಿಯನ್ನ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಯಾಕೆ ಆಚರಿಸ್ತಾರೆ ಗೊತ್ತಾ? ಪುರಾಣದ ಕಥೆಯ ಪ್ರಕಾರ ಹಾವು ಕಚ್ಚಿ ಮಡಿದ ತನ್ನ ಅಣ್ಣನನ್ನ ತಂಗಿ ಹಾವಿಗೆ ಭಕ್ತಿಯಿಂದ ಕೈ ಮುಗಿದು ಬದುಕಿಸಿಕೊಂಡ ದಿನವಾದ್ದರಿಂದ ಭಾತೃತ್ವದ ಸಂಕೇತವಾಗಿಯೂ ಕೆಲವೆಡೆ ಆಚರಿಸುತ್ತಾರೆ. ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಜನಮೇಜಯ ಎಂಬ ರಾಜನ ತಂದೆ ಪರೀಕ್ಷಿತನ ಸಾವಿಗೆ ಹಾವೇ ಕಾರಣ ಎಂದು ತಿಳಿದು ಭೂಲೋಕದಲ್ಲಿರುವ ಸರ್ಪ ಸಂಕುಲವನ್ನೆಲ್ಲ ನಾಶ ಮಾಡುವ ಶಪಥ ಮಾಡಿ ಸರ್ಪಯಜ್ಞ ಮಾಡಲು ಹೊರಡ್ತಾನೆ. ಪ್ರಾಣಿ ಹಿಂಸೆ ಮಹಾಪಾಪ ಎಂದು ಒಬ್ಬ ಸಂತನಿಂದ ಅರಿತ ರಾಜ ಜನಮೇಜಯ ಸರ್ಪಯಜ್ಞವನ್ನ ಹಿಂತೆಗೆದುಕೊಳ್ತಾನೆ. ಹೀಗೆ ಸರ್ಪಯಜ್ಞವನ್ನ ನಿಲ್ಲಿಸಲು ನಿರ್ಧರಿಸಿದ ದಿನ ಪಂಚಮಿಯಾಗಿತ್ತು. ಹಾಗಾಗಿ ಈ ದಿನವನ್ನ ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ ಎಂಬ ಪ್ರತೀತಿ ಇದೆ. ಇನ್ನು ಶ್ರೀಕೃಷ್ಣನು ಕಾಳಿಯ ಹಾವನ್ನ ಮಣಿಸಿ ಸೋಲಿಸಿದ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಾಗಿತ್ತು. ಹೀಗೆ ಭಯಂಕರವಾದ ಹಾವನ್ನ ಶ್ರೀಕೃಷ್ಣ ಮಣಿಸಿದ ನೆನಪಿಗಾಗಿ ನಾಗರ ಪಂಚಮಿಯನ್ನ ಆಚರಿಸಲಾಗುತ್ತದೆ ಎಂಬ ನಂಬಿಕೆಯೂ ಇದೆ.